ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮ್ಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ 6:20 ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿರೀಕ್ಷೆನ ಇವಾಗ ಕರ್ಕೊಂಡು ಬಂದೆ. ಇವಾಗ ಸಂಜೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ಗೆ ಚಾಟ್ ಪೂರಿನ ಮಾಡ್ತಾ ಇದ್ದೀನಿ. ಈ ರೀತಿ ಪೂರಿಗಳನ್ನ ನಾನು ಆನ್ಲೈನಿಂದ ತರಿಸಿದ್ದೆ. 60 ಪೂರಿಗಳು ಬಂದಿತ್ತು. ಈ ರೀತಿ ನೀಟಾಗಿ ರ್ಯಾಪ್ ಮಾಡಿ ಕಳಿಸ್ತಾರೆ. ಈ ರೀತಿ ಈ ಥರದ್ದು ಇನ್ನೊಂದು ಸೆಟ್ ಬಂದಿತ್ತು, ಅದು ಖಾಲಿಯಾಗಿದೆ. 200 ಚಿಲ್ಲರೆ ಏನೋ ಆಯ್ತು ಅದಕ್ಕೆ ಅನಿಸುತ್ತೆ. ನನಗೆ ಸರಿಯಾಗಿ ಅದ್ರದ್ದು ರೇಟ್ ಗೊತ್ತಿಲ್ಲ. ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನು ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನಾನು ಒಂದು ಕಾಸ್ಟ್ ಐರನ್ದು ದೋಸೆ ತವಾ ತಗೊಂಡು ಬಂದಿದ್ದೆ. ಅದನ್ನು ನಾನು ಯಾವ ರೀತಿ ಮನೆಯಲ್ಲಿ ಪಳಗಿಸ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ದೋಸೆ ಬಿಡೋಕ್ಕೆ ಹೋದಾಗ ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಬೆಳಗ್ಗೆನೇ ದೋಸೆ ಬಿಡುವಾಗ ಮೊದಲು ಒಂದು 4-5 ದೋಸೆ ಅದು ಚೆನ್ನಾಗಿ ಬರಲಿಲ್ಲ. ಆನಂತರ ಓಕೆ ಅಂತ ಅನ್ನಿಸ್ತು, ಸ್ವಲ್ಪ ಬಂತು ಚೆನ್ನಾಗಿ. ನಿಮಗೂ ಇದೇ ರೀತಿ ಆಗಿರ್ಬೋದು ಅನುಭವ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರೂ ಪರ್ಫೆಕ್ಟ್ ಇರೋದಿಲ್ಲ ಅಲ್ವಾ. ಎಲ್ಲರೂ ತಂದ ತಕ್ಷಣ ನನಗೆ ಇದು ಚೆನ್ನಾಗಿ ಗೊತ್ತು, ನಾನು ಇದು ನೀಟಾಗಿ ಮಾಡಿಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ತೊಗೊಂಡಾಗ ಯಾರಿಗೂ ಗೊತ್ತಿರೋದಿಲ್ಲ ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಹೇಗೆ ಪಳಗಿಸ್ಬೇಕು ಅಂತೆಲ್ಲ ನೋಡಿ ಅದೇ ರೀತಿ ತುಂಬ ಸಿಂಪಲ್ ಆಗಿರುವಂತಹ ಒಂದು ಟೆಕ್ನಿಕ್ನ ಮಾಡಿ ನಾನು ಅದನ್ನು ಪಳಗಿಸಿ ಇಟ್ಟಿದ್ದೆ. ಆನಂತರ ದೋಸೆ ಬಿಡೋಕ್ಕೆ ಹೋದಾಗ ನನಗೆ ಕಷ್ಟನೇ ಆಯಿತು. ನಿಮಗೂ ಹೀಗಾಗಿತ್ತಾ ಅಂತ ನೀವು ನೋಡಿದ್ಮೇಲೆ ಹೇಳಿ, ನನಗೆ ತೋರಿಸ್ತೀನಿ ನಾನು ಅದನ್ನು. ಅದು ಕ್ಲಿಪ್ಪಿಂಗ್ನ ತೊಗೊಂಡು ತುಂಬ ದಿನವೇ ಆಯಿತು. ಯಾಕಂದರೆ ನಾನು ತೊಗೊಂಡು ಬಂದು ತುಂಬ ದಿನ, ಒಂದು 15-20 ದಿನ ಹಾಗೆ ಇಟ್ಟಿದ್ದೆ. ಅದನ್ನು ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಆನಂತರ ಅದನ್ನು ಪಳಗಿಸಿಟ್ಟು ಒಂದು 15 ದಿನ ಆದಮೇಲೆ ದೋಸೆ ಬಿಟ್ಟಿದ್ದು ಅದರಲ್ಲಿ ನಾನು. ಅದರಿಂದ ಮೇ ಬಿ ಹಂಗಾಯಿತು ಅಥವಾ ಏನು ಅಂತ ನನಗೆ ಕಾರಣ ಎಲ್ಲ ಗೊತ್ತಿಲ್ಲ. ನನಗೆ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾಯಿದ್ರು, ಇವತ್ತು ಪಳಗಿಸಿದ ತಕ್ಷಣವೇ ಸಡನ್ನಾಗಿ ಸ್ವಲ್ಪ ಹೊತ್ತು ಬಿಟ್ಟು ದೋಸೆ ಬಿಡ್ತಾಯಿದ್ರು, ಚೆನ್ನಾಗಿ ಬರ್ತಾಯಿತ್ತು, ಆ ಥರ ಎಲ್ಲ ನೋಡಿದೆ ನಾನು. ಬಟ್ ಆದರೆ ನನಗೆ ಆ ರೀತಿ ಅನುಭವ ಆಗಲಿಲ್ಲ. ಪಳಗಿಸಿದ ತಕ್ಷಣವೇ ಫಸ್ಟ್ನೇ ದೋಸೆ, ಸೆಕೆಂಡ್ನೇ ದೋಸೆ ಎಲ್ಲನೂ ಚೆನ್ನಾಗಿ ಬಂತು ಅಂತ ಏನಿಲ್ಲ. ಮೇ ಬಿ ಅವ್ರಿಗೆ ಬಂದಿತ್ತೋ ಏನೋ, ಅದು ನನಗೆ ಗೊತ್ತಿಲ್ಲ, ನನಗೆ ಬರಲಿಲ್ಲ. ನೀವು ನೋಡಿ ಕ್ಲಿಪ್ಪಿಂಗ್ನ, ನಿಮಗೂ ಯಾರಿಗೆಲ್ಲ ಈ ರೀತಿ ಅನುಭವಗಳಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಆ ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ. ಇವಾಗ ಚಾಟ್ಪುರಿಗೆ ಸ್ವಲ್ಪ ಅರ್ಧಂಬರ್ಧ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದೆ. ಇವಾಗ ಅದನ್ನು ಪೂರ್ತಿ ರೆಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಹೋಗಿ ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ. ನಾನಿವಾಗ ದೋಸೆ ತವೆನ ಪ್ಲೇನ್ ವಾಟರಲ್ಲಿ ತೊಳಿತಾ ಇದ್ದೀನಿ. ಮೇಲ್ಗಡೆ ಇರೋ ರ್ಯಾಪರ್ ಎಲ್ಲನೂ ತೆಗೆದ್ಬಿಟ್ಟು ಫಸ್ಟು ಪ್ಲೇನ್ ನೀರಲ್ಲಿ ಇವಾಗ ಅದನ್ನು ತೊಳ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ಪಾತ್ರೆ ತೊಳೆಯೋ ಸೋಪಿಂದ ಎರಡೂ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 2-3 ಸಲ ಮಾಡಬೇಕಾಗತ್ತೆ ಈ ಪ್ರೋಸೆಸ್ನ. ನೀಟಾಗಿ ಎರಡೂ ಕಡೆ ತವಾ ಹಿಂದೆ ಮುಂದೆ ಎರಡೂ ಕಡೆ ನೀಟಾಗಿ ಈ ರೀತಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ಫಸ್ಟ್. ಕ್ಲೀನಾಗಿ ತೊಳ್ಕೊಂಡಾದ ನಂತರ ಸ್ಟವ್ ಮೇಲೆ ಇಟ್ಟು ಇದನ್ನು ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೋಬೇಕಾಗುತ್ತೆ. ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಈ ರೀತಿ ಒರೆಸ್ಕೊಳ್ಳಿ. ಇದಾದ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತವಾ ಫುಲ್ ಸ್ಪ್ರೆಡ್ ಮಾಡಬೇಕು. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಹೀಗೆ ಪೂರ್ತಿ ತವಾಗೆ ನಾವು ಎಣ್ಣೆನ ಹಾಕ್ಕೋಬೇಕು, ಹಿಂದೆ ಮತ್ತು ಮುಂದೆ. ತವಾದು ಹಿಂದೆ ಭಾಗ ಏನಿರುತ್ತೆ ಅದು, ಮತ್ತು ಮುಂದೆ ಭಾಗ ಏನಿರುತ್ತೆ ಇದು, ಇಷ್ಟಕ್ಕೂ ನೀಟಾಗಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು.
ಹೀಗೆ ಚೆನ್ನಾಗಿ ಸ್ಪ್ರೆಡ್ ಆದ ನಂತರ ಸ್ಟವ್ ಆನ್ ಮಾಡಿ ಒಂದು 10 ನಿಮಿಷ ನಾವು ತವಾನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಇದು ಒಂದು 10 ನಿಮಿಷನೇ ಬೇಕಾಗುತ್ತೆ. ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಎಲ್ಲ ಹಬೆಯಾಗಿ ಹೋಗಿ ತವ ಎಲ್ಲ ಈ ರೀತಿ ಹೊಗೆ ಬರ್ತಾ ಇರಬೇಕು. ಆ ರೀತಿ ತವಾನ ಕಾಯಿಸ್ಕೋಬೇಕು. ಒಂದೊಂದು ಸಲ ಅಲ್ಲಿ ಕೆಂಪಗೆ ಆಗ್ಬಿಟ್ಟಿರುತ್ತೆ ತವ ಎಲ್ಲ. ಅಷ್ಟು ಚೆನ್ನಾಗಿ ತವಾನ ನಾವು ಹೀಟ್ ಮಾಡ್ಕೋಬೇಕು. ನಾವು ತವೆ ಮೇಲೆ ಹಾಕಿರೋಂಥ ಎಣ್ಣೆ ಎಲ್ಲ ಫುಲ್ಲು ಹಬೆಯಲ್ಲಿ ಹೋಗಬೇಕು. ಅಷ್ಟು ಚೆನ್ನಾಗಿ ನಾವು ಹೀಟ್ ಮಾಡ್ಕೋಬೇಕು. ತವ ಮೇಲೆ ನಿಂತ್ಕೋಬಾರ್ದು ಎಣ್ಣೆ, ಆ ರೀತಿ ಚೆನ್ನಾಗಿ ಕಾಯ್ದಿರಬೇಕದು. ಇವಾಗ ಅದು ತಣ್ಣಗಾದ ನಂತರ ಮತ್ತೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಸಲ ಹೀಟ್ ಆದಮೇಲೆ ಅದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಆನಂತರ ನಾವು ಮತ್ತೆ ಎಣ್ಣೆನ ಹಾಕಬೇಕು. ಎಣ್ಣೆ ಅಂದರೆ ಕುಕ್ಕಿಂಗ್ ಆಯಿಲ್, ನಾವು ಯಾವುದನ್ನು ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಡುಗೆಗೆ ಅದನ್ನು ಹಾಕ್ಕೋಬೇಕು. ಇನ್ ಕೇಸ್ ನಾವು ಅಡುಗೆಗೆ ಕೊಬ್ಬರಿ ಎಣ್ಣೆನೇನಾದರೂ ಬಳಸ್ತಿದ್ರೆ ಅದನ್ನು ಕೂಡ ಹಾಕೋಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದಾರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಸಹ ನಾವು ಹಾಕೋಬೋದು, ತೊಂದರೆ ಇಲ್ಲ. ಯಾಕಂದರೆ ಅದನ್ನು ನಾವು ಊಟ ಕೂಡ ಮಾಡ್ತೀವಿ ಅಲ್ವಾ, ತವೆಗೆ ಹಾಕೋದ್ರಿಂದ ತೊಂದರೆ ಏನಿಲ್ಲ, ಹಾಕ್ಬೋದು. ಇವಾಗ ಇದನ್ನು ನಾನು ಓವರ್ ನೈಟ್ ಬಿಡ್ತಾ ಇದ್ದೀನಿ. ಇದನ್ನು ರಾತ್ರಿ ಹಚ್ಚಿಗೆ ಮಾಡಿ ಇಟ್ಟಿರೋದು. ಇನ್ನು ನಾಳೆ ರಾತ್ರಿಗೆ ನಾನು ಅದನ್ನು ತೊಳಿತಾ ಇದ್ದೀನಿ. ಅಲ್ಲಿವರೆಗೂ ಹೀಗೆ ಇಟ್ಟಿರ್ತೀನಿ. ಕೆಲವರು ಇದ್ರ ಮೇಲೆ ಅರಶಿನದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಇಟ್ಟಿರ್ತಾರೆ. ನಾನು ಏನೂ ಹಾಕಿಲ್ಲ, ಹಾಗೇ ಒಂದು ದಿನ ಪೂರ್ತಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಡೇ ಸಂಜೆ, ಇದು ಒಂದು 7-8 ಗಂಟೆ ಅಷ್ಟು ಟೈಮ್ ಆಗಿದೆ. ಇವಾಗ ನಾನು ಮತ್ತೆ ವಾಶ್ ಮಾಡ್ತಾ ಇದ್ದೀನಿ. ಇವಾಗ ನಾನು ವಾಶ್ ಮಾಡಲಿಕ್ಕೆ ವಿಮ್ ಲಿಕ್ವಿಡ್ನ ಹಾಕಿದ್ದೀನಿ. ಯಾಕಂದರೆ ಎಣ್ಣೆ ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ಲಿಕ್ವಿಡಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಇವಾಗ ಇಷ್ಟೇ, ಇದನ್ನು ಇವಾಗ ನಾನು ಎತ್ತಿಡ್ತಾ ಇದ್ದೀನಿ. ದೋಸೆ ನಾಳೆ ಮಾಡ್ತೀವಿ ಅಂತಂದರೆ ಹಿಂದಿನ ದಿನವೇ ತವೆಗೆ ಎಣ್ಣೆ ಸವರಿಟ್ರೆ ದೋಸೆ ನಾಳೆ ಬೆಳಗ್ಗೆ ಎದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಇವಾಗ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ಇವಾಗ ಇದನ್ನು ಹೀಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ದೋಸೆ ಬಿಡೋ ಹಿಂದಿನ ದಿನ ಇದಕ್ಕೆ ಸವರಿ ಇಡ್ತೀನಿ. ನಾನು ಇಷ್ಟೇ ಪ್ರೋಸೆಸ್ನ ತವ ಪಳಗ್ಸೋದಕ್ಕೆ ಮಾಡಿರೋ ಅಂಥದ್ದು. ಇವಾಗ ಈ ರೀತಿ ಪಳಗ್ಸಿರೋಂತಹ ತವೆನಲ್ಲಿ ಫಸ್ಟ್ ಟೈಮ್ ದೋಸೆ ಮಾಡಿದಾಗ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ದೋಸೆ ಹಿಟ್ಟನ್ನು ನಾನು ರಾತ್ರಿ ರುಬ್ಬಿಟ್ಟಿದ್ದೆ, ಅದೆಲ್ಲ ಉಕ್ಕೋಗ್ಬಿಟ್ಟಿದೆ. ಕೆಳಗಡೆ ಪಾತ್ರೆ ಇಡೋದಕ್ಕೆ ನನಗೆ ಮರ್ತೋಗ್ಬಿಡ್ತು ರಾತ್ರಿ. ಅದು ಇವಾಗ ಎಲ್ಲ ಉಕ್ಕೋಗ್ಬಿಟ್ಟಿದೆ. ಇದನ್ನು ಇವಾಗ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ತವೆನ ಪಳಗ್ಸಿಟ್ಟಿದ್ದಕ್ಕೂ ದೋಸೆ ಬಿಡ್ತಾ ಇರೋದಕ್ಕೂ ಒಂದು 10-15 ದಿವಸನೇ ಆಯಿತು ಅಂತ ಹೇಳ್ಬೋದು. ಅಲ್ಲಿವರೆಗೂ ನಾನು ದೋಸೆನೇ ಮಾಡಿರಲಿಲ್ಲ. ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ. ಸ್ಟವ್ ಆನ್ ಮಾಡೋದಕ್ಕೂ ಮುಂಚೆ ಮತ್ತೊಂದು ಸಲ ನಾನು ಎಣ್ಣೆ ಸವರ್ಕೊತಾ ಇದ್ದೀನಿ. ರಾತ್ರಿನೂ ಸವರಿಟ್ಟಿದ್ದೆ, ಮತ್ತು ಇವಾಗ ಎಣ್ಣೆನ ಸವರ್ತಾ ಇದ್ದೀನಿ ದೋಸೆ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು. ಎಣ್ಣೆ ಸವರಿಲ್ಲ ಅಂತಂದರೆ ಅಲ್ಲೇ ಕಚ್ಕೊಂಡು ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಮತ್ತೆ ಸವರ್ತಾ ಇದ್ದೆ. ಇವಾಗ ನೋಡಿ ದೋಸೆ ಬಿಟ್ಟು ತೆಗಿತಾ ಇದ್ದೀನಿ. ಅದು ಹೇಳ್ತಾನೇ ಇಲ್ಲ, ತುಂಬ ಸರ್ಕಸ್ ಮಾಡಿ ತುಂಬ ಪ್ರಯತ್ನಪಟ್ಟು ಕೀಳ್ತಾ ಇದ್ದೀನಿ, ಅದನ್ನು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಸ್ಕೂಲಿಗೆ ಬೇರೆ ಟೈಮ್ ಆಗ್ತಾಯಿತ್ತು. ಮತ್ತು ನಾನು ನಾನ್ ಸ್ಟಿಕ್ ತವನ ಪಕ್ಕದ ಸ್ಟವ್ನಲ್ಲಿ ಇಟ್ಟು ಅದರಲ್ಲಿ ದೋಸೆ ಬಿಡ್ತಾ ಇದ್ದೀನಿ. ದೋಸೆ ಇದರಲ್ಲಿ ಸರಿಗೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಕೂಡ ಇನ್ನೊಂದು ತವ ಇಟ್ಕೊಂಡು ನಾನು ದೋಸೆನ ಬಿಡ್ತಾಯಿದ್ದೀನಿ. ಯಾಕಂದರೆ ಸ್ಕೂಲಿಗೆ ಬೇರೆ ಲೇಟ್ ಆಗ್ತಾಯಿತ್ತು. ಇದರಲ್ಲಿ ದೋಸೆ ಬೇರೆ ಸರಿಗೆ ಬರ್ತಿಲ್ಲ. ಲಾಸ್ಟಲ್ಲಿ ಅಂತೂ 1 ದೋಸೆ 2 ದೋಸೆ ಚೆನ್ನಾಗಿ ಬಂತಷ್ಟೇ. ಇವಾಗ ಮತ್ತೆ ಒಂದು 9 ಗಂಟೆ 9:30 ಟೈಮಲ್ಲಿ ಮತ್ತೆ ದೋಸೆ ಬಿಡ್ತಾಯಿದ್ದೀನಿ. ಅವಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಆವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಫಸ್ಟ್ ಒಂದು 4-5 ದೋಸೆ ಅಂತೂ ಕಿತ್ತೋಗಿ ಕುಲಾಕರ್ಮ ಎದ್ದೋಗ್ಬಿಟ್ಟಿತ್ತು, ಅಷ್ಟು ಇದಾಗ್ಬಿಟ್ಟಿತ್ತು, ಚೆನ್ನಾಗಿ ಬರಲೇ ಇಲ್ಲ. ಅದು ವಿಡಿಯೋ ಆಗಿಲ್ಲ, ರೆಕಾರ್ಡ್ ಆಗಿಲ್ಲ, ಇದ್ದಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಈ ಥರ ಲಾಸ್ಟಲ್ಲಿ ಬಿಡೋ ದೋಸೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಒಂದು ವಾರ ಬಿಟ್ಟು ಮತ್ತೆ ನಾನು ದೋಸೆನ ಮಾಡಿದ್ದೆ. ಆವಾಗ ಚೆನ್ನಾಗಿ ಬಂದಿತ್ತು ದೋಸೆ.
ಪರವಾಗಿಲ್ಲ, ನನಗೆ ಸಮಾಧಾನ ಆಯಿತು. ಅಯ್ಯೋ ಇದರಲ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು. ಆದರೆ ಫಸ್ಟ್ ಟೈಮ್ ನಾನು ಮಾಡಿದಾಗಂತೂ ನನಗೆ ಸಮಾಧಾನನೇ ಆಗಲಿಲ್ಲ. ದೋಸೆ ಯಾಕಾದರೂ ಈ ತವೆ ತಗೊಂಡು ಅಂತ ಅನ್ನಿಸ್ಬಿಡ್ತು. ಅದು 1,500 ಬೇರೆ ಕೊಟ್ಟು ತಗೊಂಡಿದ್ದೀನಲ್ಲ ಅಂತ ಹೇಳಿ. ಆ ನಂತರ ಸಮಾಧಾನ ಆಯಿತು, ಪರವಾಗಿಲ್ಲ ಅಂತ ಹೇಳಿ. ಇವಾಗ ನೋಡಿ ಲಾಸ್ಟಲ್ಲಿ ಏನೇನೆಲ್ಲ ಟ್ರೈ ಮಾಡ್ತಿದ್ದೀನಿ ನಾನು ಅಂತ. ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ದೋಸೆ ಚೆನ್ನಾಗಿ ಬಂದಿಲ್ಲ ಅಂದರೆ ಕೆಲವರು ಈರುಳ್ಳಿ ಕೂಡ ಹೀಗೆ ಹಾಕ್ಬಿಟ್ಬಿಡ್ತಾರೆ, ಆವಾಗಲೂ ಕೂಡ ಚೆನ್ನಾಗಿ ಬರುತ್ತೆ. ನನಗಿದು ಗೊತ್ತಿತ್ತು, ದೋಸೆನ ಈರುಳ್ಳಿನಲ್ಲಿ ಸವರಿ ಬಿಡೋದು ಐಡಿಯಾ ನನಗೆ ಗೊತ್ತಿತ್ತು. ಇದನ್ನು ಲಾಸ್ಟಲ್ಲಿ ಮಾಡಿದೆ ನಾನು. ಅವಾಗ ಲಾಸ್ಟಲ್ಲಿ ಚೆನ್ನಾಗಿ ಬಂತು. ನಮ್ಮ ಮನೆಯಲ್ಲಿ ದೋಸೆ ಹೆಂಗೆ ಇಷ್ಟಪಡ್ತಾರೆ ಅಂತಂದರೆ ಗರಿ ಆಗಿರಬಾರ್ದು, ಮೆತ್ತಗಿರಬೇಕು. ಆವಾಗ ಅವರು ದೋಸೆನ ಇಷ್ಟಪಡೋದು. ಲಾಸ್ಟಲ್ಲಿ ನೋಡಿ ಇವಾಗ ಚೆನ್ನಾಗಿ ಬರ್ತಿದೆ ದೋಸೆ. ಹಾಗೆಯೇ ನನಗಿನ್ನೊಂದು ಏನು ಗೊತ್ತಾಯ್ತಂದರೆ, ದೋಸೆ ತವ ಏನಿದೆ ಅದು ಚೆನ್ನಾಗಿ ಪಳಗಿದ್ರೆ ಮಾತ್ರನೇ ದೋಸೆ ಚೆನ್ನಾಗಿ ಬರೋದು. ಅಂದರೆ ಒಂದು 10 ವರ್ಷ 15 ವರ್ಷದ ದೋಸೆ ತವಗಳಿರುತ್ತಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅವ್ವ ಎಲ್ಲ ಹೇಳ್ತಾಯಿದ್ರು, ದೋಸೆ ತವ ಹೊಸರಲ್ಲಿ ಚೆನ್ನಾಗಿ ಬರಲ್ಲ, ಅದು ಪಳಗಿದ್ರೆ ಮಾತ್ರನೇ ಚೆನ್ನಾಗಿ ಬರೋದು ಅಂತ ಹೇಳ್ತಾಯಿದ್ರು ಯಾವಾಗ್ಲೂ. ನಮ್ಮ ಅಮ್ಮನ ಮನೆಯಲ್ಲಿ ಒಂದು ದೋಸೆ ತವೆ ಇದೆ, ರೌಂಡ್ದು. ಮೊದಲೆಲ್ಲ ಬರ್ತಿತ್ತು ನೋಡಿ ರೌಂಡ್ ಶೇಪ್ದು, ಆ ರೀತಿದು. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 30 ವರ್ಷದಿಂದ ದೋಸೆ ಬಿಡ್ತಾ ಇದ್ದಾರೆ ಅನಿಸುತ್ತೆ. ಅದರಲ್ಲಿ ಇನ್ನೂ ನಮ್ಮ ಮನೆಯಲ್ಲಿದೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಅದು ಚೆನ್ನಾಗಿ ಪಳಗಿದೆ. ಆ ರೀತಿ ದೋಸೆ ತಿನ್ನೋದಕ್ಕೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಾನು ಕೂಡ ಅದೇ ರೀತಿ ಬೇಕು ಅಂತ ಹೇಳಿ ಸಂತೆಗೆ ಹೋಗಿ ಆ ರೀತಿ ರೌಂಡ್ ತೊಗೊಂಡು ಬಂದಿದ್ದೆ. ಆದರೆ 1-2 ವರ್ಷ ಅದರಲ್ಲಿ ಮಾಡಿದ್ರೂ ಚೆನ್ನಾಗೇ ಬರ್ತಿರಲಿಲ್ಲ ದೋಸೆ. ಅದಕ್ಕೋಸ್ಕರ ಅದನ್ನು ತೆಗೆದಾಕ್ಬಿಟ್ಟೆ, ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಇವಾಗ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಇವಾಗ ಸಮಾಧಾನ ಆಯಿತು ನನಗೆ. 1-2-3 ಸಲ ಬಿಟ್ಟ ನಂತರ ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು. ನಾನಿವಾಗ ಇನ್ನು ಚಾಟ್ ಪುರಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಆಲೂಗಡ್ಡೆನ ಬೇಯಿಸ್ಕೊಂಡು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ದಪ್ಪಾಗಿರೋವಂಥ 1-2 ಆಲೂಗಡ್ಡೆನ ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ, ಅದನ್ನು ಹಾಕ್ತಾಯಿದ್ದೀನಿ. ದಪ್ಪಗಿರೋವಂತಹ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಒಂದಾದರೆ ಸಾಕಾಯಿತು. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ, ಹಾಗೆಯೇ ಒಂದು 3/4 ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇವಾಗ ಮಾಡಿರೋವಂಥ ಫಿಲ್ಲಿಂಗ್ಸ್ನ ಈ ಪೂರಿ ಒಳಗಡೆ ಹಾಕಿದ್ರೆ ಆಯಿತು. ಪೂರಿನೂ ಅಷ್ಟೇ ತುಂಬ ತೆಳುಗೇನಿರೋದಿಲ್ಲ, ಸ್ವಲ್ಪ ಗಟ್ಟಿಗೆ ಚೆನ್ನಾಗೇ ಇರುತ್ತೆ. ಇವಾಗ ನಾನು ಇದ್ರ ಮೇಲೆ ಗ್ರೀನ್ ಚಟ್ನಿನ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮೊದಲೇ ಮಾಡಿರೋದಿತ್ತು, ಅದನ್ನೇ ನಾನು ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮಾಡೋವಾಗ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು ಸ್ವಲ್ಪ ಅಂದರೆ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಹಾಗೆಯೇ ಸ್ವಲ್ಪ ಉಪ್ಪು, ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೆ. ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ಅಷ್ಟು ಪ್ರಮಾಣದಲ್ಲಿ ನಾವು ಮೆಣಸಿನ್ಕಾಯಿನ ನೋಡಿ ಹಾಕೋಬೇಕಾಗತ್ತೆ. ಇಷ್ಟನ್ನು ಹಾಕಿದ್ದೆ, ಅದನ್ನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ. ಇವಾಗ ಲಾಸ್ಟಲ್ಲಿ ನಾನು ಸೇವನ್ನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಬೇಕಿದ್ದರೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿನ ಕೂಡ ಇವಾಗ ನಾವು ಪಾನಿ ಥರನೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ಸ್ವಲ್ಪ ನೀರು ಬಿಟ್ಬಿಟ್ಟು ಇದಕ್ಕೆ ಇನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು, ಯಾಕಂದರೆ ನೀರು ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ ನಾನು. ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು, ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಇದಿಷ್ಟು ಮಾಡಿದ್ರೆ ಪಾನಿ ರೆಡಿ ಆಗುತ್ತೆ. ಇವಾಗ ಇದನ್ನು ಪೂರಿ ಜೊತೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಸ್ನ್ಯಾಕ್ಸ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಾವು ಒಂದು ಹೊಸದು ಬುಕ್ ರ್ಯಾಕ್ನ ತೊಗೊಂಡು ಬಂದಿದ್ವಿ, ಅದನ್ನು ಇವಾಗ ನಿರೀಕ್ಷಾ ಜೋಡಿಸ್ತಾ ಇದ್ದಾಳೆ. ಹಳೆ ಬುಕ್ ರ್ಯಾಕ್ ತುಂಬ ಹಾಳಾಗಿಬಿಟ್ಟಿತ್ತು, ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಬುಕ್ಸ್ ಇಡೋದಕ್ಕೆ ಜಾಗನೂ ಕೂಡ ಸಾಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ದೊಡ್ಡದೊಂದು ಬುಕ್ಸ್ ರ್ಯಾಕ್ನ ತೊಗೊಂಡು ಬಂದಿದ್ವಿ. ಅದ್ರ ಒಳಗಡೆ ಇವಾಗ ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದಾಳೆ.
ಹಳೆ ಬುಕ್ ರ್ಯಾಕ್ ಒಳಗಡೆ ಇದ್ದಿದ್ದಂಥದ್ದೆಲ್ಲ ತೆಗೆದು ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದಾಳೆ. ಹಳೆ ಬುಕ್ ರ್ಯಾಕ್ ಒಳಗಡೆ ಏನೇನು ಗಲೀಜೆಲ್ಲ ಹಾಕಿದ್ದಾಳೆ ನೋಡಿ. ನಾವಂತೂ ಯೂಸ್ ಮಾಡಲ್ಲ ಇದನ್ನು, ಅವಳೇನೇ ಯೂಸ್ ಮಾಡೋದು ಯಾವಾಗ್ಲೂ. ಆದರೂ ನಾವು ಏನೇನು ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರೂ ಕೈಗೆ ವಸ್ತುಗಳು ಸಿಕ್ಕಿರುತ್ತಲ್ಲ, ಅದನ್ನು ಎಲ್ಲಿಡಬೇಕು ಅಂತ ಗೊತ್ತಾಗದಿದ್ದಾಗ ತೊಗೊಂಡೋಗಿ ಒಂದು ಕಡೆ ಅಲ್ಲಿ ಹಾಕಿರ್ತೀವಿ. ಆಮೇಲೆ ನಮಗೆ ಬೇಕಾದಾಗ ಎತ್ತಿಡೋಣ ಅಂತ ಹೇಳಿ ಅದೆಷ್ಟು ವರ್ಷ ಆದರೂ ಅಲ್ಲೇ ಇರುತ್ತೆ. ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀನಿ, ಆದ್ರೂ ಕೂಡ ಹಳೆಯ ವಸ್ತುಗಳೆಲ್ಲ ಹೋಗೋಗಿ ಸೇರ್ಕೊಳ್ಳುತ್ತೆ ನೋಡಿ. ಎಷ್ಟು ಮಳೆಗಳನ್ನ ಸಿಕ್ಕಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಇವಾಗ ನಾನು ಅದನ್ನು ಸಾರ್ಟ್ ಔಟ್ ಮಾಡಿ ಬೇರೆ ಕಡೆ ಇಡಬೇಕು. ಇವಳ್ದೆಷ್ಟು ಗಲೀಜಿದೆ ಅಂದರೆ ಪೆನ್ಸಿಲ್ ಶಾರ್ಪ್ ಮಾಡಿನೂ ಅದರೊಳಗಡೆನೆ ಹಾಕಿರ್ತಾಳೆ. ಎಷ್ಟು ಎರೇಸರ್ ಹಾಳಾಗಿರೋದು, ಶಾರ್ಪ್ನರ್ ಹಾಳಾಗಿರೋದು, ಪೆನ್ಸು, ಕ್ಯಾಪು, ರೀಫಿಲ್ಲು, ಏನೇನು ಬೇಕು, ಏನೇನು ಸಿಗುತ್ತೆ ಅಂತ ನೀವೇ ನೋಡಿ ಎಷ್ಟು ಇಟ್ಕೊಂಡಿದ್ದಾಳೆ ಅದರೊಳಗಡೆ ಅಂತ. ಈ ಥರ ಕ್ಲೀನಿಂಗ್ನ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ, ಆದ್ರೂ ಗಲೀಜು ಹಂಗಂಗೆ ಇರುತ್ತೆ. ಇವಾಗೆಲ್ಲ ಏನು ಬೇಕು ಏನು ಬೇಡ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಹಳೆ ರ್ಯಾಕ್ನ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅಂದರೆ ಅವಳೇ ಮಾಡ್ತಾ ಇದ್ದಾಳೆ. ಇದನ್ನು ರೆಡಿ ಮಾಡಿಸ್ಕೋಬೇಕು ರ್ಯಾಕ್ನ. ಅದು ಡೋರ್ಸ್ ಎಲ್ಲ ಹಾಳಾಗಿದೆ, ಅಂದರೆ ಡೋರ್ಸಲ್ಲಿರೋ ಲಾಕ್ಸ್ ಎಲ್ಲ ಹಾಳಾಗಿದೆ, ಅದನ್ನು ಹೊಸದು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ರ್ಯಾಕ್ ಚೆನ್ನಾಗಿದೆ, ಬಟ್ ಡೋರ್ ಎಲ್ಲ ಹಾಳಾಗಿದೆ ಅಲ್ಲ, ಅದನ್ನು ಹಾಕಿಸ್ಬೇಕು. ಇದನ್ನು ನಾವು ಹಾಲಲ್ಲಿ ತೊಗೊಂಡು ಬಂದಿಟ್ಟಿದ್ದೀವಿ, ಯಾಕಂದರೆ ರೂಮಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಇದನ್ನ ಇಡೋದಕ್ಕೆ, ಅದಕ್ಕೆ ಹಾಲಲ್ಲಿ ಇಟ್ಟಿದ್ದೀವಿ. ಹಳೆ ರ್ಯಾಕ್ನ ರೆಡಿ ಮಾಡಿಸಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಏನನ್ನು ಇಟ್ಕೊತಾ ಇದ್ದೀವಿ ನಾವಿವಾಗ ಪ್ರೆಸೆಂಟಾಗಿ ಅಂತ ಹೇಳಿಬಿಟ್ಟು. ಅಂದರೆ ಇನ್ನೂ ರೆಡಿ ಮಾಡಿಸಿಲ್ಲ, ಮಾಡಿಸ್ಬೇಕು. ಇನ್ನು ಅವ್ರು ಮಾಡೋರು ಬಂದಿಲ್ಲ. ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಯುಟಿಲೈಸ್ ಆಗುತ್ತೆ ಆ ರೀತಿ ರ್ಯಾಕ್ಸ್ ಎಲ್ಲ ಇದ್ದರೆ ಅಂತ ಹೇಳಿಬಿಟ್ಟು. ಇವಾಗ ಕೆಲಸ ಎಲ್ಲ ಮುಗಿಸಿ ಅವಳಿಗೆ ಓದಿಸೋದಕ್ಕೆ ಅಂತ ಬಂದಿದ್ದೀನಿ. ರಾತ್ರಿ ಹೊತ್ತು ನನಗೆ ತುಂಬ ಮುಖ್ಯವಾದ ಕೆಲಸ ಏನಿರುತ್ತೆ ಅಂದರೆ ಇವಳಿಗೆ ಓದಿಸೋದು. ಒಂದು ಕಡೆ ಕೂರಿಸೋಳನ್ನ ಓದಿಸೋದೇ ನನಗೆ ತಲೆನೋವಾಗಿರುತ್ತೆ. ನಾನು ಅಡುಗೆ ಮನೇಲಿ ಕೂತ್ಕೊಂಡು ಅವಳನ್ನು ಓದು ಅಂದರೆ ನಿಜವಾಗ್ಲೂ ಓದೋದಿಲ್ಲ. ಸುಮ್ಮನೆ ಬುಕ್ ಇಟ್ಕೊಂಡು ಎಲ್ಲಿ ಕ್ವಶನಲ್ಲಿ ಇರ್ತಾಳೆ ಅದೇ ಆ ಕ್ವಶನಲ್ಲಿ ಇರ್ತಾಳೆ ಅಷ್ಟೇ. ಆನ್ಸರು ಓದಿರಲ್ಲ ಸರ್ ಈಗ ಹಾಗೆ. ಮತ್ತು ಅವಳ ಹತ್ರ ಬಂದು ಅವಳ ಪಕ್ಕದಲ್ಲಿ ಕೂತು ಬೇಗ ಓದು, ಹಿಂಗೆ ಅದು ಇದು ಅಂತ ಹೇಳಿದ್ರೇ ಓದೋದವಳು. ಇಲ್ಲಾಂದರೆ ಬರೀ ತಲಾಟೆ ಥರ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು, ಬರೀ ಟೈಮ್ ವೇಸ್ಟೇ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು ಆದಷ್ಟು ಅವಳ ಜೊತೆ ಓದುವಾಗ ಯಾವಾಗಲೂ ಪಕ್ಕದಲ್ಲೇ ಕೂತಿರ್ತೀನಿ ಓದಲಿ ಅಂತ ಹೇಳಿಬಿಟ್ಟು. ಹಾಗೆಯೇ ಅವಳಿಗೆ ಓದಿಸುವಾಗ ನನಗೇನಾದರೂ ವರ್ಕ್ ಇದ್ದರೆ ನಾನು ಕೂಡ ಮಾಡ್ಕೊತಾ ಇರ್ತೀನಿ. ಹೇಳ್ಕೊಡ್ತಾ ನಾನು ಅದನ್ನು ಮಾಡ್ತಾ ಇರ್ತೀನಿ. ಅವಳು ಕೆಲವೊಂದೊಂದು ಸರಿ ನಾನು ಕೂರಲಿಲ್ಲ ಅಲ್ಲಿ ಪಕ್ಕದಲ್ಲಿ ಅಂದರೆ ಏನು ಮಾಡ್ತಾಳೆ ಅಂದರೆ ಒಂದೊಂದು ವರ್ಡ್ಗೂ ಆಚೆ ಬಂದು ಅಮ್ಮ ಈ ವರ್ಡ್ ಮೀನಿಂಗ್ ಏನು, ಈ ವರ್ಡ್ ಹೆಂಗೆ ಪ್ರೊನೌನ್ಸ್ ಮಾಡೋದು ಅಂತ ಬಂದು ಕೇಳ್ತಾ ಇರ್ತಾಳೆ. ನಾನು ಅದನ್ನು ಅವಳಿಗೆ ಹೇಳಿ ಮತ್ತೆ ಕಳಿಸೋ ಅಷ್ಟರಲ್ಲಿ ಒಂದು 5 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಮಾಡಿರ್ತಾಳೆ. ಹಾಗೆ ಹೆಂಗಾದರೂ ಸರಿ ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಅಲ್ಲೇ ಕೂತ್ಕೊಂಡು ಅವಳು ಹೇಳಿದ ತಕ್ಷಣ ಟಕ್ಕಂತ ಅಲ್ಲೇ ಹೇಳಬೇಕು, ಹಂಗೆ ಮಾಡ್ತಾ ಇರ್ತೀನಿ. ಆಮೇಲೆ ಇತ್ತೀಚೆಗೆ ಏನು ಮಾಡ್ತೀನಿ ಅಂತಂದರೆ ನಾನು ವರ್ಡ್ನ ನಾನು ಸರ್ಚ್ ಮಾಡಿ ಹೇಳ್ಕೊಡೋದಕ್ಕೆ ಹೋಗಲ್ಲ. ಯಾಕಂದರೆ ಕೆಲವೊಂದೊಂದು ವರ್ಡ್ಸ್ದು ಮೀನಿಂಗ್ಗಳು ನನಗೂ ಗೊತ್ತಿರೋದಿಲ್ಲ ಅಲ್ವಾ. ಅವಳ ಹತ್ರನೇ ಒಂದು ಡಿಕ್ಷನರಿ ಕೊಟ್ಬಿಟ್ಟಿರ್ತೀನಿ. ಅಂದರೆ ನಾನು ತುಂಬ ದಿನದಿಂದ ಇಟ್ಕೊಂಡಿದ್ದೀನಿ ಡಿಕ್ಷನರಿನ, ಅದನ್ನು ಅವಳಿಗೆ ಕೊಡ್ತೀನಿ. ನಿನ್ಗೆ ಯಾವುದು ಗೊತ್ತಾಗೋದಿಲ್ಲ ವರ್ಡ್ ಅದನ್ನು ಇಲ್ಲಿ ಓಪನ್ ಮಾಡಿ ಈ ಥರ ನೋಡ್ಕೋಬೇಕು ನೀನು ಅಂತ ಹೇಳಿದ್ದೀನಿ. ಯಾಕಂದರೆ ಇಷ್ಟು ದಿನ ಅವಳಿಗೆ ಡಿಕ್ಷನರಿ ಬಗ್ಗೆ ಗೊತ್ತಿರಲಿಲ್ಲ. ಅಂದರೆ ಹೆಂಗೆ ಸರ್ಚ್ ಮಾಡೋದು ವರ್ಡ್ಸ್ ಎಲ್ಲ ಡಿಕ್ಷನರಿಲಿ ಸಿಗುತ್ತಾ ಇಲ್ವಾ ಆ ಥರದ್ದನ್ನೆಲ್ಲ ಗೊತ್ತಿರಲಿಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ, ಡಿಕ್ಷನರಿಲಿ ನೀನೇ ಹುಡುಕಿ ನೀನೇ ಗೊತ್ತು ಮಾಡ್ಕೋಬೇಕು, ಎಲ್ಲನೂ ಗೂಗಲ್ ಸರ್ಚ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವೆಲ್ಲ ಓದುವಾಗ ಗೂಗಲ್ ಸರ್ಚ್ ಎಲ್ಲ ಇರಲಿಲ್ಲ, ನಮಗೆ ಡಿಕ್ಷನರಿನೇ ಇದ್ದಿದ್ದು. ನಮಗೆ ಯಾವುದಾದ್ರೂ ವರ್ಡ್ ಗೊತ್ತಾಗಿಲ್ಲ ಅಂದರೆ ಕನ್ನಡ ಆದರೂ ಅಷ್ಟೇ, ಇಂಗ್ಲೀಷ್ ಆದರೂ ಅಷ್ಟೇ, ಡಿಕ್ಷನರಿನಲ್ಲೇ ನಾವು ಸರ್ಚ್ ಮಾಡಿ ನಾವು ನೋಡ್ಕೊತಿದ್ದಲ್ವ. ಅದಕ್ಕೋಸ್ಕರ ಅವಳಿಗೆ ಇವಾಗ ಕೊಟ್ಟಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಕನ್ನಡ ಟು ಕನ್ನಡ ಡಿಕ್ಷನರಿನೂ ಇದೆ, ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿನೂ ಇದೆ. ಅದನ್ನು ಅವಳಿಗೆ ಕೊಟ್ಟಾಗ ಅವಳೇನೇ ಆ ವರ್ಡ್ನ ಸರ್ಚ್ ಮಾಡಿ ಓದ್ತಾ ಇರ್ತಾಳೆ. ಇನ್ನೊಂದು ಅದು ಸ್ವಲ್ಪ ನನಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ನಿಮಗೆ ನನ್ನ ಮುಂದಿನ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಇವಾಗಂತೂ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲೇ ಇತ್ತು, ಆದರೆ ರಾತ್ರಿ ಅಂತೂ ಚೆನ್ನಾಗಿ ಜೋರು ಮಳೆ ಬಂದುಬಿಟ್ಟು ಹೋಯಿತು. 9:30-10 ಗಂಟೆ ಟೈಮಲ್ಲಿ ಮಳೆ ಬರ್ತಾ ಇರೋದಿದು. ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಬಂದಿದ್ದು ಮಳೆ.